ಕರ್ತನಾದ ಯೆಹೋವನು ಇದನ್ನು ನನಗೆ ತೋರಿಸಿದನು. ಇಗೋ, ಮಾಗಿದ ಹಣ್ಣಿನ ಪುಟ್ಟಿ. ಆತನು ನನ್ನನ್ನು ಆಮೋಸ. ಪ್ರೈಸ್ ಲಾರ್ಡ್. ನನ್ನ ಹೆಸರು ಜಾಯಲ್ ಜೆ ಫರ್ನಾಂಡಿಸ್ ಅಂತ. ಇಲ್ಲಿಗೆ ಬಂದು ನೋಡಿದ್ರೆ ಬೈಬಲ್ ಹಲವಾರು ಲ್ಯಾಂಗ್ವೇಜ್ಗಳಲ್ಲಿ, ಕನ್ನಡ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ತಮಿಳು, ತೆಲುಗು, ಈ ಥರದ ಲ್ಯಾಂಗ್ವೇಜ್ಗಳಲ್ಲಿ ಬೈಬಲ್ ಸಿಗುತ್ತೆ ಅನ್ನೋದು ವಿಷಯ ಖಚಿತ ಆಯಿತು. ಪ್ರೇಯರ್ ತುಂಬ ಯೂಸ್ಫುಲ್ ಆಗಿದೆ. ಒಬ್ಬ ಬ್ಲೈಂಡ್ಗೂ ಕೂಡ ತುಂಬ ಅನುಕೂಲವಾಗಿದೆ. ಇವನ್ ಪಾರ್ಷಿಯಲ್ ಬ್ಲೈಂಡ್ ಮಾತ್ರ ಅಲ್ಲ, ಟೋಟಲ್ ಬ್ಲೈಂಡ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಈ ಬ್ರೈಲ್ ಬೈಬಲಲ್ಲಿ ನಾವೇನು ಮಾಡ್ತಿದ್ವಿ, ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊತ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತಿತ್ತು. ಯಾಕಂದರೆ ನಾವು ಅದು ವಾಲ್ಯೂಮ್ ಬೈ ವಾಲ್ಯೂಮ್ ಇರುತ್ತೆ, ಜಾಸ್ತಿ ಇರುತ್ತೆ. ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು, ಪ್ರಾರ್ಥನಾ ಕೂಟಗಳಲ್ಲಿ ಹೋಗಬೇಕು, ರಶ್ ಇರುತ್ತೆ, ಬಸ್ಸಲ್ಲಿ ರಶ್ ಇರುತ್ತೆ. ಆ ಥರದ್ದೆಲ್ಲ ತುಂಬ ಕಷ್ಟ ಇತ್ತು. ಯಾಕಂದರೆ ನಾವು ಧ್ಯಾನ ಕೂಟಗಳಿಗೆ ಹೋದಾಗ ಅಥವಾ ಟ್ರಾವೆಲಲ್ಲಿ ಇರುವಾಗ ದೂರದ ನಮ್ಮ ಸ್ನೇಹಿತರ ಮನೆಗೋ ಸಂಬಂಧಿಕರ ಮನೆಗೋ ಹೋಗುವಾಗ ಇದನ್ನು ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು, ಆರಾಮಾಗಿ ಕೇಳ್ಬೋದು. ಬೈಬಲ್ ಅನ್ನೋದು ಜ್ಞಾನದಿಂದ ತುಂಬಿದೆ. ವೇಟ್ ತುಂಬ ಲೆಸ್ ಆಗಿದೆ. ಅಂದರೆ ಮೊಬೈಲ್ಗಿಂತನೂ ವೇಟ್ ಕಮ್ಮಿ ಇದೆ, ಚಿಕ್ಕದಾಗಿದೆ, ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಬೈಬಲಲ್ಲಿರುವಂಥ ವರ್ಡ್ಸ್ಗಳ ಪ್ರತಿಯೊಂದು ಕೂಡ ಚಾಚು ತಪ್ಪದೆ ರೆಕಾರ್ಡಿಂಗ್ ಮಾಡಿದ್ದಾರೆ. ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ನಾವು ಓದೋದ್ರಿಂದ ನಮ್ಮ ಆತ್ಮಿಕ ರೀತಿಯಲ್ಲಿ ನಾವು ಖಂಡಿತವಾಗಲೂ ಸಿದ್ಧರಾಗಿ ಬರುವಂಥ ಯೇಸು ಕ್ರಿಸ್ತನಿಗೆ ಸ್ವಾಗತ ಮಾಡೋದಕ್ಕೆ ನಾವು ಕೂಡ ಬ್ಲೈಂಡು ಕೂಡ ನಾವು ಖಂಡಿತವಾಗಲೂ ಸಾಧ್ಯ ಇದೆ. ನಾವು ಕೂಡ ಈ ಬೈಬಲ್ ಜರ್ನಿ ಶುರು ಮಾಡೋದಕ್ಕೆ ನಮಗೆ ತುಂಬ ಇದು ಇನ್ಸ್ಪಿರೇಷನ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.